ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲಕ್ಷ್ಮೇಶ್ವರದಲ್ಲಿ ಮನೆಯ ಮೇಲ್ಛಾವಣಿ ಕುಸಿತ 4 ಗಾಯ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದಲ್ಲಿ ಕಳೆದ ಮಂಗಳವಾರ ರಾತ್ರಿ ಸುಮಾರು 12:30 ಸಮಯದಲ್ಲಿ ಮನೆಯಲ್ಲಿ ಮಲಗಿದ್ದ 4 ಜನರ ಮೇಲೆ ಏಕಾಏಕಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆಯಲ್ಲಿ ಮಲಗಿದ್ದ 16 ವರ್ಷದ ಬಾಲಕಿ ಮೇಘ ಎಂಬುಳು ಹೊರಗಡೆ ಬಂದು ಘಟನೆಯ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಸ್ಥಳೀಯರು ಮಣ್ಣಿನಾಡಿಯಲ್ಲಿ ಸಿಲುಕಿದ್ದ ಮೂವರನ್ನ ರಕ್ಷಣೆ ಮಾಡುವ ಮೂಲಕ ಜೀವ ಉಳಿಸಿದ್ದಾರೆ. ಈಗ ಸದ್ಯ ಗಾಯಾಳುಗಳಾದ ಗಂಗಪ್ಪ ಹತ್ತಿಕಾಳ್, ಜಂಭವ್ವ ಹತ್ತಿಕಾಳ್ ಹಾಗೂ ಸರೋಜ ಹತ್ತಿಕಾಳ್ ಇವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಘಟನೆಯ ಸ್ಥಳಕ್ಕೆ ಲಕ್ಷ್ಮೇಶ್ವರ ಪೊಲೀಸರು ಹಾಗೂ ತಹಶೀಲ್ದಾರ್ ಭೇಟಿ ನೀಡುವ ಮೂಲಕ ಪರಿಶೀಲನೆ ಮಾಡಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ್, ಬಂಗಾರದ ಗಣಿ ನ್ಯೂಸ್. ಅದು ಮೊದಲಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಮನೆಗೆ ಜನತೆ ಪೂರ್ತಿ ಇದಾಗಿದ್ದು. ಡ್ಯೂಟಿ ನೈಟ್ ಇದ್ರೆ ಈಗೇನು ಎಕ್ಸ್ರೇ ಮಾಡ್ಸಕ್ಕೆ ಎಕ್ಸ್ರೇ ಬಂದಾಗ ಅದ ಎಲ್ಲ ಸ್ಪೈನ್ ಮಾಡಂಗಿಲ್ಲ ನಮ್ಮಲ್ಲಿ ಜಸ್ಟ್ ಮಾಡ್ತಾರೆ. ಸಿರಟ್ಟಿ ಐತಿಲ್ಲ ಗದಗ ಐತದ. ಹಾಂ, ಸಿರಟ್ಟಿಗೆ ಇಲ್ಲ ಗದಗ ಹೋಗಿದ್ರೆ ಅನುಕೂಲ. ಅವರೊಬ್ಬರು ಮಾಡಿಸಿ ಉಕ್ಕಿದಿಲ್ಲೇ ಮಾಡ್ತಾರೆ. ಅಪ್ಪಿ ಇವ್ರದ್ದು ಬೇಕಾರೆ ಮನೆ ಬೀಳತ್ತೆ ಅಂದ್ರಲ್ಲ, ಏನು ನನಗೇನು ಹೊಡೆದ ತ್ರಾಸ ಆಗ್ಬಿಟ್ಟೈತೆ. ಎಷ್ಟು ಗಂಟೆಗೆ ಬಿದ್ದಿರೋದು? 1 ಗಂಟೆ ರಾತ್ರಿ. ಹೌದಾ? ಅದ್ರ ಬಗ್ಗೆ ಯಾರ್ಯಾರಿದ್ದೀರಿ ಆ ಮನೆಯಲ್ಲಿ? 4 ಮಂದಿ ಇದ್ರಿ. ಹುಡುಗಿ ಅಡುಗೆ ಮನೆ ಮುಕ್ಕೊಂಡಾರಿ. ನಾವು ಪಡ್ಸಲ್ಲೇ 3 ಮಂದಿ ಮುಕ್ಕೊಂಡಾರಿ. ನಾನು ಹಿಂದಕ್ಕೆ ಮುಕ್ಕೊಂಡಿದ್ದೆ. ಅವ್ವಾರು ಇವರು ಹಿಂಗೆ ಅಡ್ಡಾಡ ಒಂದು ಪಲ್ಲಂಗ ಐತಿದ್ರಿ. ಹಿಂಗೆ ಅಡ್ಡಾಡೋದಾರಿಗೆ ಅವ್ರು ಮುಕ್ಕೊಂಡಾರಿ. ಅವ್ರಿಬ್ಬರೂ ಮಣ್ಣಾಗ ಭಾಳ ಮಣ್ಣು ಬೀಳ್ತು. 2 ಅಂಕಲ್ ಹೂಣ ಮುಚ್ಕೊಂಡ ಬಿಟ್ಟ. ರಾತ್ರಿ ಮಧ್ಯರಾತ್ರಿ ಅಂದ್ರೆ ಒಂದು 1 ಗಂಟೆ. 1 ಗಂಟೆ 1 ಗಂಟೆ ಒಂದಾಯ್ತು.